ಬಣ್ಣ ಬಣ್ಣಗಳ ಬೆಳಕುಗಳೊಂದಿಗೆ ಕಂಗೊಳಿಸುತ್ತಾ ಇರತಕ್ಕಂಥ ಉಜಿರೆಯ ದಾಖಲೆ ಕಬಡ್ಡಿ ಪಂದ್ಯಾಟದಲ್ಲಿ ಗ್ರಾಮ ಸೀಮಿತ ವಿಭಾಗದಲ್ಲಿ 2 ಕ್ವಾರ್ಟರ್ ಮಾತ್ರ ಬಾಕಿ ಇದೆ. ಆ ಬಳಿಕ 2 ಸೆಮಿಫೈನಲ್, ಫೈನಲ್ ಮತ್ತು 60 ಕಿಲೋ ವಿಭಾಗದಲ್ಲಿ ಫೈನಲ್, ಅರ್ಥಾತ್ 6 ಸ್ಪರ್ಧೆಗಳು ಮಾತ್ರ ಬಾಕಿ ಇರುವಂತಹ ಕುತೂಹಲ ಕಲರವ ಕಪ್ 2024 ಶುಕ್ರವಾರದಿಂದ ಸೋಮವಾರ ಬೆಳಗಿನ ಜಾವ ತನಕ ಮುಂದುವರಿಯಲಿರತಕ್ಕಂಥ ಮಳೆಗಾಲದ ಕಬಡ್ಡಿ. ಬನ್ನಿ ಅಫಿಷಿಯಲ್ಸ್ ಖಂಡಿತವಾಗಿಯೂ ಅರ್ಥೈಸಿಕೊಳ್ತಾ ಇದ್ದಾವೆ ನಮ್ಮ ಹೆಮ್ಮೆಯ ತೀರ್ಪುಗಾರರು. ಇವತ್ತು ಬೆಳಗಿನಿಂದ ಸರಿಸುಮಾರು 14-15 ಗಂಟೆಗಳಿಂದ ನಿರಂತರವಾಗಿ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾ ಇರತಕ್ಕಂಥ ಜಿಲ್ಲೆಯ ಹೆಮ್ಮೆಯ ತೀರ್ಪುಗಾರರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅವರ್ ವ್ಯಾಲ್ಯೂಬಲ್ ಡೆಡಿಕೇಶನ್. ಡೆಡಿಕೇಶನ್ ಮೀನ್ಸ್ ಅವರ್ ಪ್ರೌಡ್ ಆಫೀಷಿಯಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಲೈಟ್ ಪ್ಲೀಸ್. ಲೈಟ್ 30 ತಾರೀಕು ಕರೆದು 1ನೇ ತಾರೀಕು 12 ಗಂಟೆ ಕರೆ. ಈ ಪಂದ್ಯಾಟ ಮುಗಿದ ತಕ್ಷಣ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ಹಾಗೂ ನಮೋ ಧರ್ಮಸ್ಥಳ ಬಿ ತಂಡಗಳು ಸಜ್ಜಾಗಬೇಕು. ನಮೋ ಧರ್ಮಸ್ಥಳ ಬಿ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ. ಈಗ ತಾನೇ 60 ಕಿಲೋ ವಿಭಾಗದಲ್ಲಿ ಫ್ರೆಂಡ್ಸ್ ದೇವಿನಗರ ತಲಪಾಡಿ ಮತ್ತು ಪ್ರಕಾಶ್ ಕುಂಪಲ ವಾರಿಯರ್ಸ್ ನಡುವೆ ಅಂತಿಮ ದೊಡ್ಡ ಕದನ ಆಡಲು ಬಾಕಿ ಇದೆ. ನೋಡ್ತಾ ಇರಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇನ್ನೂ 2-3 ಗಂಟೆಗಳ ಕಬಡ್ಡಿ ಬಾಕಿ ಇದೆ. ಆದರ್ಶ್ ಹೊಸಮಠ ಬಲ್ಯ ದೂರದ ಕಡಬ ತಾಲೂಕಿನ ತಂಡ, ಭಾರತ್ ಫ್ರೆಂಡ್ಸ್ ಸಮೀಪದ ಬೆಳತಂಗಡಿ ತಾಲೂಕಿನ ಬಂಟ್ವಾಳ ಮಿಸ್ ಆಗ್ತಾ ಇದೆ, ಬಂಟ್ವಾಳ ತಾಲೂಕಿನ ತಂಡ. ಈ ತಂಡಗಳ ನಡುವೆ ಕದನ, ಗೆದ್ದಲ್ಲಿ 1 ಬಹುಮಾನ ಖಾತರಿ. ತಂಡದಲ್ಲಿ ಹಿರಿಯ ಆಟಗಾರ ಕುಕ್ಕಾಜಯ ಖಲೀಲ್ ರವರು ಆಡ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಬಳಿಕ ಮತ್ತೆ ಖಲೀಲ್ ಅಂಕಣದಲ್ಲಿ. ಗ್ರಾಮ ಸೀಮಿತ ವಿಭಾಗದ ಅಂತಿಮ ಕ್ವಾರ್ಟರ್ ಫೈನಲ್ ಮುಂದೆ ನಡೆಯಬೇಕಾಗಿದೆ. ಅಲ್ಲಿ ಶ್ರೀರಾಮ ಶಂಭೂರು ವಿರುದ್ಧವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳ ನಡುವೆ ಕದನ. ತಂಡಗಳು ಸಿದ್ಧಗೊಳ್ಳುವಂತೆ. ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ವಿರುದ್ಧವಾಗಿ ಶ್ರೀರಾಮ ಶಂಭೂರು ಅರ್ಥಾತ್ ನಮೋ ಫ್ರೆಂಡ್ಸ್ ಧರ್ಮಸ್ಥಳ.
ಎಸ್, ಬಹಳಷ್ಟು ಅರ್ಥಪೂರ್ಣ. Yes, everything okay, no? ಮೆಚ್ಚುಡಾಯಿನ ನಮ್ಮ ಅಶೋಕ್ ಅಂಚೆನ್ರಿ ಕಾಂಟೆಡ್ದಿಂಚೆ ಆರೆ ಕೋಟೆ ಮರಳದಿಂಚೆ ಟೈಮ್ ಹೊರಡುಲು ಇರ್ತಲೆ ಆರೆ ಫುಲ್ ಟೈಮ್ ಆರೆ ಅಶೋಕ್ ಅಂಚೆನ್ರಿ ರಿಯಲಿ ಗ್ರೇಟ್ ಮ್ಯಾನ್. ಥ್ಯಾಂಕ್ ಯು. ಮೂಲು ಚೇಂಜ್ ಆಂದು ಉಪ್ಪು ನೆಕ್ಸ್ಟ್ ದ ಸ್ಟೂಡೆಂಟ್ ನಕ್ಲು ಅಂಡ್ ಇವೊಂಜಿ ಕೈ ಅಂಚರ್ ಗ್ರೇಟ್. नवीन सर, नवीन नवीन सर ಆಧಾರ್ ಕಾರ್ಡ್
ಅತ್ತಾಜಿಯವರೇ, ಇನ್ನಷ್ಟು ಮ್ಯಾಚ್ಗಳಾಗಲಿಕ್ಕಿದೆ, ಒಂದು ಡಿಸಿಷನ್ ತಗೊಳ್ಳಿ. ಮುಂದಿನ ಪಂದ್ಯದ ತಂಡಗಳಾಗಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ಹಾಗೂ ನಮೋ ಧರ್ಮಸ್ಥಳ ಬಿ ಶಂಭೂರು ತಂಡಗಳು ಸಜ್ಜಾಗಿ ಬನ್ನಿ. ಅಣ್ಣ ಹೊಸಮಠ ಆಧಾರ ಬದಮಲ್ಲಿ ಆಗ್ಲಿಕ್ಕೆ ಏನೊಂದು ಉಳ್ಳೇರು ಸಪೋಸ್ ನಿಖಲಲ ಒರಿಜಿನಲ್ ಆಧಾರ್ ಕಾರ್ಡ್ ಇಜ್ಜಿನ రెండు టీంల బిదాయి దాలా బరాబుచి నిఖుల్ మల్దిన తప్పుకు నిఖిలే తికొనవారు శ్రవణి ఈరా పండుದು ಮಾತೆರಿಯಲ್ ಗೊತ್ತುಂಡು ಐ ಮಲ್ದಿನ ಮಿಸ್ಟೇಕ್ ದಂಡ ಒರಿಜಿನಲ್ ಆಧಾರ್ ಕಾರ್ಡ್ ಕಣತ್ತಿಜೆ ಆತ ವಿಷ ಆ ಇರಾ ಗ್ರಾಮನ ಎಂಕ್ಲೆಲ್ಲ ಗೊತ್ತುಂಡು ಐ ಮಲ್ದಿನ ಮಿಸ್ಟೇಕ್ ಒರಿಜಿನಲ್ ಆಧಾರ್ ಕಾರ್ಡ್ ಇಜ್ಜಾಡ ಪೋಸ್ಟರ್ ಪಾಡ್ದಿತ್ತಿಲ್ಲ ನಿಖುಲ್ ಕಣತ್ತಿಜೆ ಮೊಬೈಲ್ದ ಒವೇ ರೀತಿಲ್ಲ ಕನ್ಸಿಡರ್ ಮಲ್ಪುಜಿನಮ್ಮ ಎಸ್ ಆಧಾರ್ ಕಾರ್ಡೊಂದಿಗೆ ಸಾಲಾಗಿ ನಿಂತುಕೊಂಡಿದ್ದಾರೆ. ಪ್ರಾಯಶಃ ಶಾಲಾ ಕಾಲೇಜುಗಳ ಮ್ಯಾಚ್ ನೆನಪಾಗ್ತಾ ಇದೆ. ಒಂದು ಫೈನಲಾ? ಕಾಟ್ರಾ ಇನ್ನಿ ಬಂಡ ಸೋಮವಾರ ಮಾತರಿಗಳ ಬೇಲೆ ಬೋಡು ಶಾಲಾ ಕಾಲೇಜು ಬೋಡು ಆಯ್ನದು ಬೇಗ ಆವಡತೆ ಆಯ್ನಡ್ದವರ ದಯದೀದ್ ಗೊಬ್ಬು ನಕ್ಕಲಿಗೆಲ್ಲ ಬೇಲೆ ಬೋಡು ವಾರದ ಸುರುತ ದಿನ ಆನಿ ರಜೆ ಮಲ್ತಾರಡ ಶನಿವಾರ ಸಂಬಳ ದಿಕ್ಕಿರ ಬಂಗಾಪು ಓ ದೇವರೇ. ನೆಕ್ಸ್ಟ್ ಟೀಮ್ಲ ಆಧಾರದೊಟ್ಟಿಗೆ ರೆಡಿ ಆದ ಉಪ್ಪುಲವೇ ಶಂಭೂರು ಮಾತೆರ್ಲ ಕಾಂಡೆ ಚಾ ಬರ್ದು ಪೋಯಿ ಅವೇ ಹೊಲ್ತು ನವೀನ್ ರೈ ಪೂರ ವ್ಯವಸ್ಥೆ ಉಂಡದೆ ಅಂಚ ಆಂಡ್ ಮುಗೀನ್ ರೆಡ್ ಮ್ಯಾಚ್ ದ ಟೈಮ್ ಆಂಡ್ ಮುಂದಿನ ಪಂದ್ಯಕ್ಕಾಗಿ ನಮೋ ಧರ್ಮಸ್ಥಳ ಬಿ
ಶಂಭೂರು ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳು ಅಂಕಣವನ್ನು ಪ್ರವೇಶಿಸಲು ಬರುವಂತಹ ಸಂದರ್ಭದಲ್ಲಿ ತಮ್ಮ ಮೂಲ ದಾಖಲೆಯನ್ನ ತರುವುದು ಕಡ್ಡಾಯ. ದಯವಿಟ್ಟು ಎರಡು ತಂಡಗಳ ಗಮನಕ್ಕೆ. ಎಸ್, ವಿಳಂಬ ಮಾಡಬೇಡಿ. ಮುಂದಿನ ತಂಡಗಳೆರಡು ತಮ್ಮ ವ್ಯಕ್ತಿ ಪರಿಚಯದ ದಾಖಲೆಯೊಂದಿಗೆ ಬನ್ನಿ. ಆದರ್ಶ ಹೊಸಮಠ ಬಲ್ಯ ಇದೀಗ ದಾಳಿಯಲ್ಲಿ ತಂಡದ ಪ್ರಮುಖ ಅಟ್ಯಾಕಿಂಗ್ ರೈಡರ್. ಈ ಪಂದ್ಯದ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ತಂಡ ಸ್ಟಾರ್ ಫ್ರೆಂಡ್ಸ್ ಕುಪ್ಪೆಟ್ಟಿಯ ವಿರುದ್ಧವಾಗಿ ಸೆಮಿಫೈನಲ್ ಆಡುವ ಅವಕಾಶವನ್ನ ಪಡೆದುಕೊಳ್ಳಲಿದೆ. ಅಂಡ್ ಹಿಯರ್ ಈಸ್ ರೂಪೇಶ್ ಹಿರಾ. ಆಧಾರ್ ರಹಿತವಾಗಿ ಬಂದಂತಹ ಶ್ರವಣ್ ಇರಾ ಈ ಸ್ಪರ್ಧೆಯಿಂದ ಅವಕಾಶ ವಂಚಿತರಾಗಿದ್ದಾರೆ. ಜವಾಬ್ದಾರಿ ಇಮ್ಮಡುಗೊಂಡಿದೆ ರೂಪೇಶ್ ಮತ್ತು ಸಲಾಹುದ್ದೀನ್ ಅವರಿಗೆ. ರೂಪೇಶ ಕೆಜಿ ವಿಭಾಗದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕೊಟ್ಟಂತಹ ಆಟಗಾರ. ಈ ನಡುವೆ ಎಂಟಿ ರೈಟ್ ಕಾರ್ನರ್ ಅಲ್ಲಿ ಖಲೀಲ್ ಕುಕ್ಕಾಜೆ. And now Khalil Kukaje. Lovely corner performance. Right corner, Khalil got a tackle point. First point in the account of Bharat Friends Era, the senior team of Bantawal Taluk. Here is Salahuddin. Young quick player of Era, Salahuddin. Sasa Salahuddin. Umpire given only 1 point. No review for belt area matches. ಬಂಧುಗಳ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯುವ ಹಿಂದೂ ಮುಖಂಡ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಅಕ್ಷಯ್ ರಜಪೂತ್ ಅವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಗೌರವಾನ್ವಿತ ಅಕ್ಷಯ್ ರಜಪೂತ್ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಆಹ್ವಾನದ ವೇದಿಕೆಯನ್ನ ನೀಡ್ತಾ ಇದ್ದಾರೆ. Lovely tackle point. Ira, they are right on top. Back-to-back points with ride and tackles. Again Salahuddin. 3-0. 3-0. Again Salahuddin. Look at the quality. Look at the ability. Look at the style. And back kick. Wow. Salahuddin, you beauty. And Afreed, SDM Natare. ಆಲ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಅಫ್ರೀದ್ ಅವರು ವಿಶೇಷವಾಗಿ ಡಿಫೆನ್ಸ್ ಅಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದಂತಹ ಆಟಗಾರ. ದಾಳಿಯಲ್ಲೂ ಕೂಡ ಕಡಿಮೆ ಇಲ್ಲ ಎಂಬ ಆಡುಬಗೆ. ಸಿಂಗಲ್ ಪಾಯಿಂಟ್ ಗಿವನ್. ವಾ ಅಫ್ರಿ ವಾ. ಅಫ್ರಿ ಆಡ್ತಾರೆ, ಆದರೆ ಶಶಾಂಕ್ ಆಚಾರ್ಯ ಮುಲ್ಕಿಗೆ ಆಡುವ ಅವಕಾಶ ಇಲ್ಲ. ಊರ್ದ ಟೀಮೇ ಬೈ ಜಾತೆ ಶಶಾಂಕರೇ ಮುಲ್ಕಿಡಿ ಬೇತ ಪ್ಲೇಯರ್ ರಗ್ಲಿದ್ದಾರ ಪೂರ ದುಬೈ ಖತ್ತರ್ ಬೋತೀರಾ. ಅಗೈನ್ ರೂಪೇಶ and again double. ಆಲ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಈ ಬಾರಿ ಸ್ವಲ್ಪ ವಿಚಲಿತರಾಗಿದ್ದಾರೆ. ಆದರೆ ಅಲ್ಲಿ ರೂಪೇಶನ ಪರಾಕ್ರಮಿ ದಾಳಿಯಲ್ಲಿ 2 ಅಂಕಗಳ ಸಂಪಾದನೆಯೊಂದಿಗೆ 5-1 ರೈಟ್. 5-1. ಇನ್ನೊಂದು ಕ್ವಾರ್ಟರ್ ಬಾಕಿ ಉಂಟು. ಕ್ವಾರ್ಟರ್ ಫೈನಲ್ ವಿಭಾಗದ ಅಂತಿಮ ಸ್ಪರ್ಧೆಯಲ್ಲಿ ಶಂಭೂರು ಶ್ರೀರಾಮ ಒಂದು ಕಡೆಯಾದರೆ ಅದರ ವಿರುದ್ಧವಾಗಿ ಭಾಗವಹಿಸುವಂತಹ ತಂಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ತಲಪಾಡಿಯಿಂದ ಅನೇಕ ಆಟಗಾರರ ಜೊತೆ ಅಭಿಮಾನಿಗಳು ಬಂದಿದ್ದಾರೆ.
75 ವರ್ಷಗಳ ಅಮೃತ ಮಹೋತ್ಸವವನ್ನು ಕಳೆದ ವರ್ಷ ಆಚರಿಸಿದಂತಹ ನಮ್ಮ ತಲಪಾಡಿಯ ಹೆಮ್ಮೆಯ ಸಂಸ್ಥೆ ದುರ್ಗಾ ಪರಮೇಶ್ವರಿ ದೇವಿಪುರ ತಲಪಾಡಿ. ಮತ್ತೆ ಪಂದ್ಯಕ್ಕೆ ಮರಳುತ್ತಾ ಇದ್ದಾವೆ 5-1. ಏನದು ಕಾರ್ನರ್ ದಿಗ್ಗಜರು ಆಲ್ ಔಟ್ ಕಡೆ ಆದರ್ಶ ಹೊಸಮಠ ಬಲ್ಯ 3 more points. ಮಂಗಳೂರು ಬೆಳ್ತಂಗಡಿ ಬಂಟ್ವಾಳ ಭಾಗದಲ್ಲಿ ಗ್ರಾಮ ಸೀಮಿತ ಸ್ಪರ್ಧೆಗಳು ಕಡಿಮೆ, ಆದರೆ ಕಡಬ ತಾಲೂಕುಗಳಲ್ಲಿ ನಿರಂತರವಾಗಿ ಗ್ರಾಮ ಸೀಮಿತ ಸ್ಪರ್ಧೆಗಳನ್ನು ನೀವು ಕಾಣಬಹುದಾಗಿದೆ. ಅದರ ವಿಶೇಷತೆ ನಾವು ಈಗ ಸವಿತಾ ಇದ್ದಾವೆ. ಎಷ್ಟೊಂದು ತಂಡಗಳು, ಯಾವುದೆಲ್ಲ ಆಟಗಾರ, ಯಾವೆಲ್ಲ ಊರಿನವರದು ಎಂಬುದಾಗಿ ಸಲಾಹುದ್ದೀನ್ ಶ್ರವಣ್ ಇರಾ ಇಲ್ಲದರೂ ಕೂಡ ಭಾರತ್ ಫ್ರೆಂಡ್ಸ್ ಇರಾ ಮಾತ 7 ಜನಲ ಪೆಟ್ಟಾಯಿ ಪಿಲಿಕುಲು ವಾವಾ ಇರಾ ಕೂಡ ಸಲಾಹುದ್ದೀನ್. I repeat for the next match, which is the last quarter final match. Durga Parameshwari Devipura will playing against Sri Rama Shamburu. Both teams are immediately ready for the next match. Lovely back kick. Attempt well. Look at the skill. Salahu. ಎಲ್ಲರ ಗಮನ ಅಫ್ರೀದಿಯ ಮೇಲೆ. SDMನ ಎಲ್ಲ ವಿದ್ಯಾರ್ಥಿಗಳ ಅಫ್ರೀದ್ರವರ ಆಟವನ್ನು ನೋಡಲು ಬಯಸ್ತಾ ಇದ್ದಾರೆ. ನಾಳೆ ವೈರಲ್ ವಿಡಿಯೋಗಳಲ್ಲಿ ಒಂದಾಗಲಿದೆ ಕಳೆದ ರೈಡ್ ಅಫ್ರೀದಿಯವರ ಡುಬ್ಕಿ. ಬೋನಸ್ ಲಭ್ಯತೆ ಅಗತ್ಯ ಬಿದ್ದಾಗ ರೈಡಲ್ಲೂ ಅಫ್ರೀದ್. ರೂಪೇಶ ಇವತ್ತು ಬೆಳಗಿನಿಂದ ನಿರಂತರವಾಗಿ ಇಲ್ಲೇ ಇದ್ದಾರೆ. ಜೂನಿಯರ್ KG ವಿಭಾಗದಲ್ಲಿ ಕೂಡ ತಮ್ಮ ಪ್ರದರ್ಶನವನ್ನು ಕೊಟ್ಟು ಇದೀಗ ಗ್ರಾಮ ಸೀಮಿತ ಸ್ಪರ್ಧೆಯಲ್ಲೂ ಕೂಡ ಸ್ವಗ್ರಾಮಕ್ಕಾಗಿ ಆಡ್ತಾ ಇದ್ದಾರೆ ರೂಪೇಶ. ಇರೋ ಟೀಮ್ದೊಟ್ಟಿಗೂ ನಮ್ಮ ಪ್ರವೀಣ್ ಶೆಟ್ಲ ಬರೋಡಿತ್ತು. ಲವ್ಲಿ another tickle point. Akash tickled. First half is over and point table is shining with a 12-3. 12-3 ಮುನ್ನಡೆಯಲ್ಲಿ ಭಾರತ್ ಫ್ರೆಂಡ್ಸ್ ಇರ. ದ್ವಿತೀಯ ಕರೆ ಮುಂದಿನ ಸ್ಪರ್ಧೆಗಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ ಮತ್ತು ಶ್ರೀರಾಮ ಶಂಭೂರು. ಸೆಕೆಂಡ್ ಕಾಲ್. ಬಂಧುಗಳೇ, ಈ ಪಂದ್ಯಾಟದಲ್ಲಿ ಮುಂದಿನ ಎಲ್ಲ ಸ್ಪರ್ಧೆಗಳು ಬಹಳಷ್ಟು ಅದ್ಭುತ ಹೋರಾಟ. 60 ಕಿಲೋ ವಿಭಾಗದ ಸೆಮಿಫೈನಲ್ ಅನ್ನು ನಾವು ನೋಡಿದ್ದೀರಾ. ಪ್ರಥಮ ಸೆಮಿಫೈನಲ್ ಸೂ ಲೆಕ್ಕ ಐತೆ ನನ್ನ ಫೈನಲ್ ಎಂಚಾವು ರೆಡ್ ಟೀಮ್ ಇಡ್ಲ ತಮಿಳ್ನಾಡು ಪ್ಲೇಯರ್ಸ್ ನ ಫೈನಲ್. ಎಸ್, ಹಿಯರ್ ಇಸ್ ಬ್ಯಾಕ್. ಹಿಯರ್ ಇಸ್ ದ ಸೆಕೆಂಡ್ ಹಾಫ್ ಆಫ್ ದ ಮ್ಯಾಚ್. 12-3 ರೈಟ್ ನೌ. 12-3. Yes, very attractive shots of Afreed. Khelo India shot. And Rupesha. ಆದರ್ಶ ಸ್ಮಟ ಬಲ್ಯದ ಪರವಾಗಿ ಆಡುವಂತಹ ಅಫ್ರೀದ್ ರವರ ಮೇಲೆ ಭರವಸೆ ಇದೆ. ನಿನ್ನೆಯ ದಿನ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಯಾವ ರೀತಿಯಲ್ಲಿ ಭರವಸೆಯನ್ನು ಇಟ್ಟರೋ ಅದೇ ಪ್ರಕಾರ ಇವತ್ತು ಅಫ್ರೀದ್ ರವರ ಮೇಲೆ. ಅಫ್ರೀದ್ ಬುಮ್ರಾ
ಅನುಭವವಿದೆ ಅಫ್ರೀದ್ ರವರಲ್ಲಿ. ಆ ಅನುಭವದ ಧಾರೆಯನ್ನ ಎರೆಯಬೇಕಾಗಿದೆ ಅಂಕಣದಲ್ಲಿ. ಅಪರೂಪದ ರೈಡರ್, ಆದರೆ ಇಲ್ಲಿ ನೀಡಲಾಗಿದೆ ಬೋನಸ್. ಹಿರಿಯ ಆಟಗಾರ ರೈಟ್ ಕಾರ್ನರ್ ಖಲೀಲ್ ಕುಕ್ಕಾಜೆ. ಎಸ್, ಒಂದು ಕಾಲದಲ್ಲಿ ಕುಕ್ಕಾಜೆ ತಂಡಕ್ಕಾಗಿ 60 ಕಿಲೋ ಆಡ್ತಾ ಇದ್ದಂತಹ ಆಟಗಾರ. ಇವರ ಜೊತೆ ಮನ್ಸೂರ್ ಅವರು ಆಡ್ತಾ ಇದ್ರು, ಆದರೂ ಮನ್ಸೂರ್ ಇವಾಗಲೂ ಕೂಡ 60 ಕಿಲೋ. ಮತ್ತೆ ಆಕಾಶ್ ದಾಳಿಯಲ್ಲಿ ಥರ್ಡ್ ರೈಟ್, ಸಲಹು ವಿತ್ ಡೂ ಆರ್ ಡೈ ರೈಟ್ ಪಾಯಿಂಟ್. 12-4 12-4 ಡ್ಯೂ ಆರ್ ಡೈ ರೈಟ್. ಆಹಾ, ರಕ್ಷಣಾತ್ಮಕವಾದಂತಹ ಪ್ರಯತ್ನ, ಆದರೆ ರಕ್ಷಣೆ ಲಭ್ಯವಾಗಿಲ್ಲ. ಟ್ಯಾಕಲ್ ಅಂಕ, ಸಲಹುದ್ದೀನ್ ಟ್ಯಾಕಲ್ ಆಗಿದ್ದಾರೆ. .2 ಬಲ್ಯ 5-12. ಮತ್ತೆ ಹಸ್ಮಟ ಕಡೆಯಿಂದ ಅಫ್ರೀದ್ 5-12 ಅಂತಿಮ 5 ನಿಮಿಷಗಳ ಅವಧಿ. ಇರಾ ತಂಡಕ್ಕೆ ದ್ವಿತೀಯ ಅವಧಿಯಲ್ಲಿ ಅಂಕಗಳಿಲ್ಲ. ಅಫ್ರೀದ್ ಔಟ್ ಆಫ್ ದಿ ಕೋರ್ಟ್ ಅಂಡ್ ಒನ್ ಡಿಫೆಂಡರ್ ಆಲ್ಸೋ ಔಟ್. ಈಚ್ ಪಾಯಿಂಟ್ ಕನ್ಸಿಡರ್ಡ್. 13-6 13-6 ಮತ್ತೆ ರೂಪೇಶ ಕೊನೆಯ 5 ನಿಮಿಷಗಳ ಕರೆಯನ್ನ ಕೊಟ್ಟಾಗಿದೆ. ಶಂಭೂರು ಮತ್ತು ದೇವಿಪುರ ರೆಡಿಯಾಗಿರಿ. ಸೆಮಿ ಹಂತಕ್ಕೆ ಅಮ್ಮಿ ಕುಪ್ಪೆಟ್ಟಿಯವರ ತಂಡ ತಲುಪಿದೆ. ಈಗ ನಡೆಯುವಂತಹ ಸ್ಪರ್ಧೆಯಲ್ಲಿ ವಿಜೇತ ತಂಡ ಕುಪ್ಪೆಟ್ಟಿಯ ವಿರುದ್ಧ ಸ್ಪರ್ಧಿಸಲಿದೆ. ಇದು ಕಳೆದ ದಾಳಿಯ ಆಕ್ಷನ್ ರೀಪ್ಲೇ ಅಂತ ಹೇಳಬಹುದೇ. ಡಿಫೆಂಡರ್ಗಳು ಬಹಳಷ್ಟು ಪ್ರಬಲವಾಗಿದೆ. ಲಾಸ್ಟ್ 4 ಮಿನಿಟ್ಸ್, ಅಂತಿಮ 4 ನಿಮಿಷಗಳಲ್ಲಿ 14-6 14-6 ಗ್ರಾಮ ಸೀಮಿತ ವಿಭಾಗದಲ್ಲಿ 4 ಸ್ಪರ್ಧೆಗಳು ಇನ್ನೂ ಬಾಕಿ ಇದೆ. 60 ಕೆಜಿಯಲ್ಲಿ ಮೆಗಾ ಫೈನಲ್ ಬಾಕಿ ಇದೆ. ಬಹುಮಾನ ವಿತರಣಾ ಕಾರ್ಯಕ್ರಮ ಬಾಕಿ ಇದೆ. ಅಲ್ಲಿಗೆ 3 ದಿನಗಳ ಪರ್ಯಂತ ನಡೆದಂತಹ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ. ಸತತವಾದಂತಹ ಡಿಫೆಂಡ್ಗಳು ಪ್ರತಿ ದಾಳಿಯನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಥರ್ಡ್ ರೈಟ್, ಮತ್ತೆ ಚಿಗುರು ಮೀಸೆಯ ಸಲಹುದ್ದೀನ್. ಈ ಪಂದ್ಯಾಕೂಟದುದ್ದಕ್ಕೂ ಅದ್ಭುತ ಆಟವನ್ನು ತೋರ್ಪಡಿಸಿದಂತಹ ಈರಾ ಗ್ರಾಮದ ಸಲಹುದ್ದೀನ್. ಲಾಸ್ಟ್ 3 ಮಿನಿಟ್ಸ್ ಸೂಪರ್ ಟೇಕಲ್ ಆನ್ ಆಗಿದೆ. ಅಬ್ಬಾ, ಸಲಹು ನಾನಾ ನೀನಾ ಟೈಮ್ ಔಟ್. ಪಂದ್ಯ ಗೆಲುವಿನ ಕಡೆ ಈ ಬಾರಿ ಖಲೀಲ್ ರವರಿಂದ ಓವರ್ ಕಾನ್ಫಿಡೆಂಟ್. ಸೂಪರ್ ಟೇಕಲ್ ಮತ್ತೆ ಆನ್ ಆಗಿದೆ. 16-7 ಈ ಬಾರಿ ಸೂಪರ್ ಟೇಕಲ್. 9-16 ಅಂತರ 7ಕ್ಕೆ ಇಳಿದಿದೆ. 16-9.
ಆ ಜಂಪು 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 17-9 ಸಲಾಹುದ್ದೀನ್. ಲಾಸ್ಟ್ 2 minutes 17-9. 2 ನಿಮಿಷಗಳ ಅವಧಿಯಲ್ಲಿ ಬಲ್ಯ ತಂಡ ಮರಳಬಹುದೇ. 17-9 ಪ್ರವೇಶ ದ್ವಾರಕ್ಕೆ ಬನ್ನಿ ಶಂಭೂರು ಮತ್ತು ದೇವಿಪುರ. ದೂರ ಅಂತ వచ్చి ಶಂಭೂರು ತಗಲೆ ಬಲೆ ಬೇಗ ಬೇಗ ಪೋಯ್ ಎಲ್ಲೆ ಬೇಲೆ ಪೋವಚ ಎಲ್ಲೆ ತೀನಿ ಬಲೆ ಬಲೆ ಶಂಭೂರು ಬಲೆ ದೇವಿಪುರ ಮೂಲ ಉಳ್ಳೇ ರಥ. ಎಸ್ Yes, now the final minute of the match. Oh, match is over. Match is over. Congratulations to Bharat Friends Ira. They qualified for the semi-final round.